ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ವಾಲ್ಯೂಮ್ ಅಂದ್ರೇನು, ಅದು ಯಾವ ಥರ ವರ್ಕ್ ಆಗುತ್ತೆ, ದೆನ್ ನಾವು ವಾಲ್ಯೂಮ್ನ ಯೂಸ್ ಮಾಡ್ಕೊಂಡು ಯಾವ ಥರ ಟ್ರೆಂಡ್ನ ಐಡೆಂಟಿಫೈ ಮಾಡ್ಬೋದು, ದೆನ್ ಬ್ರೇಕ್ಔಟ್ಸ್ನ ಯಾವ ಥರ ಐಡೆಂಟಿಫೈ ಮಾಡ್ಬೋದು, ದೆನ್ ಓವರ್ ಆಲ್ ಪ್ರೈಸು ಮತ್ತು ವಾಲ್ಯೂಮ್ಗೂ ಇರೋ ಡಿಫ್ರೆನ್ಸ್ ಏನು ಅಂತ ತಿಳ್ಕೊಳ್ಳೋಣ. ಫಸ್ಟ್ಲಿ ವಾಲ್ಯೂಮ್ ಅಂದರೆ ನಂಬರ್ ಆಫ್ ಟ್ರಾನ್ಸಾಕ್ಷನ್. ಒಬ್ಬ ಸೆಲ್ಲರ್ ಇದ್ಬಿಟ್ಟು ಒಬ್ಬ ಬೈಯರ್ ಇದ್ದಿ, ಒಬ್ಬ ಬೈ ಮಾಡ್ಬಿಟ್ಟು ಒಬ್ಬ ಸೆಲ್ ಮಾಡಿದ್ರೆ ಅದು ಟ್ರಾನ್ಸಾಕ್ಷನ್ ಅಂತ ಮೀನ್ಸ್ ಅಲ್ಲಿಗೆ ಒಂದು ಬೈ ಆಯಿತು, ಒಬ್ಬ ಬೈ ಮಾಡಿದ್ರೆ ಒಬ್ಬ ಸೆಲ್ ಮಾಡಿದ ಮೀನ್ಸ್ ಅದು ಸೆಲ್ ಅದು ಒಂದು ಟ್ರಾನ್ಸಾಕ್ಷನ್ ಆಯಿತು, ಮೀನ್ಸ್ ಅದು ಒಂದು ವಾಲ್ಯೂಮ್ ಅಂತ. ಅದೇ ಥರ ಒಬ್ಬನೇ ಒಬ್ಬ ಸೆಲ್ಲರ್ ಇದ್ದು ಒಬ್ಬ ಕೂಡ ಬೈಯರ್ ಇಲ್ಲ ಅಂದರೆ ಅದು ವಾಲ್ಯೂಮ್ ಆಗಲ್ಲ. ಅದು ಟ್ರಾನ್ಸಾಕ್ಷನ್ ಅಂತ ಅನಿಸ್ಕೊಂಡು ಒಬ್ಬ ಬೈ ಮಾಡಿ ಒಬ್ಬ ಸೆಲ್ ಮಾಡಿದ್ರೆ ಅದು ಅವಾಗ ಒಂದು ವಾಲ್ಯೂಮ್ ಅಂತ ಕನ್ಸಿಡರ್ ಆಗುತ್ತೆ. ಅರ್ಥ ಆಯ್ತಾ? ಎಷ್ಟೋ ಜನ ನನಗೂ ಕೂಡ ಕನ್ಫ್ಯೂಷನ್ ಇದ್ದಿದ್ದೇನೋ ಅಂದರೆ, ಒಬ್ಬ ಬೈಗೆ ಆರ್ಡರ್ ಕೊಟ್ಟಿದ ತಕ್ಷಣ ಅದು ಒಂದು ವಾಲ್ಯೂಮ್ ಅಂತ ಕನ್ಸಿಡರ್ ಆಗುತ್ತೆ. ಹಂಗಲ್ಲ, ಒಬ್ಬ ಬೈ ಅಂತ ಕೊಟ್ಟಾಗ ಇನ್ನೊಬ್ಬ ಸೆಲ್ ಮಾಡಿದಾಗ ಟ್ರಾನ್ಸಾಕ್ಷನ್ನು ಸಕ್ಸಸ್ಫುಲಿ ಆದಾಗ ಮಾತ್ರ ಅದು ವಾಲ್ಯೂಮ್ ಅಂತ ಕನ್ಸಿಡರ್ ಮಾಡ್ಬೋದು. ದೆನ್ ಪ್ರೈಸ್ ಇಸ್ ಲೈಕ್ ಅಡ್ವರ್ಟೈಸ್ಮೆಂಟ್. ಪ್ರೈಸ್ ಅನ್ನೋದು ಫುಲ್ ವಾಲ್ಯೂಮ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಯಾವ ಥರ ಅಂತ ನೆಕ್ಸ್ಟ್ ಹೇಳ್ತೀನಿ. ದೆನ್ ವಾಲ್ಯೂಮ್ ಇಸ್ ದ ಆ್ಯಕ್ಚುಯಲ್ ಟ್ರಾನ್ಸಾಕ್ಷನ್. ನಾವು ಆ್ಯಕ್ಚುಯಲ್ ಟ್ರಾನ್ಸಾಕ್ಷನ್ನ ನಾವು ಪ್ರೈಸ್ ನೋಡ್ಕೊಂಡು ಹೇಳೋಕ್ಕಾಗಲ್ಲ. ಅಲ್ಲಿ ವಾಲ್ಯೂಮ್ ವಾಲ್ಯೂಮ್ ಜಾಸ್ತಿ ಆದರೆ ಅಲ್ಲಿ ಟ್ರಾನ್ಸಾಕ್ಷನ್ ಕೂಡ ಜಾಸ್ತಿ ಆಗಿದೆ ಅಂತ ಅರ್ಥ. ನಾವು ಆ್ಯಕ್ಚುಯಲ್ ಟ್ರಾನ್ಸಾಕ್ಷನ್ನ ವಾಲ್ಯೂಮ್ ನೋಡ್ಕೊಂಡು ಹೇಳ್ತೀವಿ. Then most of the traders will see always price movement, they will never see the volume. Means ಎಷ್ಟೋ ಜನ ಟ್ರೇಡರ್ಸು ಬರೀ ವಾಲ್ಯೂಮ್ನ ನೋಡಿಕೊಂಡು ಟ್ರೇಡ್ ಮಾಡೋದಿಲ್ಲ. ಮೋಸ್ಟ್ ಆಫ್ ದೆಮ್ ನಾನು ಯೂಟ್ಯೂಬಲ್ಲಿ ನೋಡಿ ಅಲ್ಲಿ ಬೇರೆ ಕಡೆ ನೋಡೋದಿಲ್ಲ, ಅವ್ರು ಜಸ್ಟ್ ಪ್ರೈಸ್ ಮೂಮೆಂಟ್ನ ನೋಡ್ಕೊಂಡು ಟ್ರೇಡ್ ಮಾಡ್ತಾರೆ. ಅದೆಲ್ಲ ಅಪ್ ಟು ದೆಮ್. ಯಾಕಂದರೆ ಅವರು ವೇ ಆಫ್ ಟ್ರೇಡಿಂಗ್ ಬೇರೆ ಇರುತ್ತೆ, ನನ್ನ ವೇ ಆಫ್ ಟ್ರೇಡಿಂಗ್. ನನ್ನ ಟ್ರೇಡಿಂಗಲ್ಲಿ ವಾಲ್ಯೂಮ್ಗೆ ಇಂಪಾರ್ಟೆನ್ಸ್ ಕೊಡ್ತೀನಿ. ಅದರಿಂದ ನಾನು ವಾಲ್ಯೂಮ್ ಮೇಲೆ ಸ್ವಲ್ಪ ಫೋಕಸ್ ಮಾಡ್ತಾಯಿದ್ದೀನಿ, ಅದಕ್ಕೆ ಇದ್ರ ಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಮೋಸ್ಟ್ ಆಫ್ ದೆಮ್ ವಾಲ್ಯೂಮ್ನ ನೋಡೋದಿಲ್ಲ, ಆ ಥರ ಕೂಡ ಟ್ರೇಡ್ ಮಾಡ್ತಾರೆ. ಎಲ್ಲ ಅವರ ಎಡ್ಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ನಾನು ವಾಲ್ಯೂಮ್ನ ಯೂಸ್ ಮಾಡ್ಕೊಂಡು ಟ್ರೇಡ್ ಮಾಡಿ ಅಂತ ಹೇಳಲ್ಲ, ಬಟ್ ವಾಲ್ಯೂಮ್ ಅನ್ನೋದು ಸ್ವಲ್ಪ ನಾಲೆಡ್ಜ್ ಇರಬೇಕಲ್ಲ, ಅದಕ್ಕೋಸ್ಕರ. ಇದೇನು ಅರ್ಥ ಆಯ್ತಾ ವಾಲ್ಯೂಮ್ ಅಂದರೆ ಅಂತ? ಇದಕ್ಕೆ ಎಕ್ಸಾಂಪಲ್ ಹೆಂಗೆ ಅಂದರೆ, ಇಫ್ ಯು ಸಿ ಎ ರೆಸ್ಟೋರೆಂಟ್ ವಿತ್ ಎ ಗುಡ್ ವೆಲ್ಕಮ್ ಬೋರ್ಡ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಇಟ್ಸ್ ಲೈಕ್ ಪ್ರೈಸ್. ಮೀನ್ಸ್ ನೀವು ಯಾವುದಾದ್ರೂ ಒಂದು ಹೋಟೆಲ್ ಅಥವಾ ರೆಸ್ಟೋರೆಂಟ್ಗೆ ಹೋದಾಗ ಒಳ್ಳೆ ಹೈಜಿನ್ ಆಗಿದ್ದು, ದೆನ್ ಗುಡ್ ಇನ್ಫ್ರಾಸ್ಟ್ರಕ್ಚರ್ ಇದ್ದರೆ ಅದೊಂಥರ ಪ್ರೈಸ್. ಮೀನ್ಸ್ ಅದರಲ್ಲಿರೋ ಫುಡ್ ಐಟಮ್ ಯಾವ ಥರ ಟೇಸ್ಟ್ ಇರುತ್ತೆ ಅದೆಲ್ಲ ನಿಮ್ಗೇನು ಗೊತ್ತಿಲ್ಲ, ಸರಿನಾ? ನೀವು ಸುಮ್ಮನೆ ರೋಡಲ್ಲಿ ಹೋಗ್ಬೇಕಾದ್ರೆ ಒಂದು ರೆಸ್ಟೋರೆಂಟ್ ನೋಡಿದ್ರಿ, ಬಟ್ ಹಂಗೆ ರೆಸ್ಟೋರೆಂಟ್ ಚೆನ್ನಾಗೈತೆ ಅಂತ ಹೊರಗಡೆಯಿಂದ ನೋಡಿದ ತಕ್ಷಣ ಚೆನ್ನಾಗೈತೆ ಅಂತ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಬಟ್ ದ ರಿಯಲ್ ಥಿಂಗ್ ಅಬೌಟ್ ದ ರೆಸ್ಟೋರೆಂಟ್ ಈಸ್ ಹೌ ಮೆನಿ ಕಸ್ಟಮರ್ಸ್ ಆರ್ ದೇರ್ ಇನ್. ಮೀನ್ಸ್ ನಿಮ್ಗೆ ಆ ರೆಸ್ಟೋರೆಂಟ್ ಬಗ್ಗೆ ತಿಳ್ಕೊಬೇಕು ಅಂದರೆ ಆ ರೆಸ್ಟೋರೆಂಟ್ ಒಳಗಡೆ ಎಷ್ಟು ಜನ ಕಸ್ಟಮರ್ಸ್ ಇದ್ದಾರೆ ಅನ್ನೋದು ಅರ್ಥ ಮಾಡ್ಕೊಂಡಿರ್ತಾನೆ ನಮಗೆ ಅದು ಚೆನ್ನಾಗಿದೆ ಹೆಂಗೆ. ಹೊರಗಡೆ ಎಲ್ಲ ಚೆನ್ನಾಗಿದ್ಬಿಟ್ಟು ಕಸ್ಟಮರ್ಸ್ ಕಡಿಮೆ ಇದ್ದರೆ ಮೀನ್ಸ್ ಅದು ಅರ್ಥ ಮಾಡ್ಕೊಬೇಕು, ಅಲ್ಲಿ ದೇರ್ ಈಸ್ ನೋ ಸಚ್ ಲೆವೆಲ್ ಆಫ್ ಫೆಸಿಲಿಟಿ ಆ್ಯಂಡ್ ಆ ಥರ ಅಲ್ಲೋ ಸರ್ವಿಸ್ ಇಲ್ಲ, ದೆನ್ ಟೇಸ್ಟ್ ಇಲ್ಲ ಅಂತ ಅರ್ಥ ಮಾಡ್ಕೊಬೇಕು. ಅದೇ ಥರ ಪ್ರೈಸಲ್ಲಿ ಅಷ್ಟೇ. ಇವಾಗ ಅಕಸ್ಮಾತ್ ಏನಾದರೂ ಪ್ರೈಸ್ ಮಾತ್ರ ಬಿಗ್ ಮೂಮೆಂಟ್ ಕೊಟ್ಬಿಟ್ಟು ವಾಲ್ಯೂಮ್ ಕಡಿಮೆ ಇದ್ದರೆ ಅಲ್ಲಿ ಅರ್ಥ ಮಾಡ್ಕೊಬೇಕು, ಅಲ್ಲಿ ಯಾವುದೇ ಥರ ಬಿಗ್ ಇನ್ಸ್ಟಿಟ್ಯೂಷನ್ಸಲ್ಲಿ ಟ್ರೇಡ್ ಮಾಡಿಲ್ಲ. ನಿಮ್ಮಂಥ ರಿಟೇಲರ್ಸ್ ಪ್ರೈಸ್ ಮೂವ್ಮೆಂಟ್ ಮಾಡ್ತಾವ್ರೆ, ಮೀನ್ಸ್ ಫೇಕ್ ಮೂವ್ಮೆಂಟ್ ಅಂತ ಅರ್ಥ ಮಾಡ್ಕೊಬೇಕು. ಅರ್ಥ ಆಯ್ತಾ? ಅಬ್ಸರ್ವೇಷನ್ಸ್ ಏನು ಅಂದರೆ, ಇಫ್ ಎನಿ ಟೈಪ್ ಆಫ್ ಬ್ರೇಕ್ ಡೌನ್ ರೆಸಿಸ್ಟೆನ್ಸ್, ಸಪೋರ್ಟ್ ಎಕ್ಸೆಟ್ರಾ ಹ್ಯಾಪನ್ಸ್ ವಿತ್ ಬಿಗ್ ವಾಲ್ಯೂಮ್, ದೆನ್ ಇಟ್ಸ್ ರಿಯಲ್ breakout. If the breaking candle volume is low compared to previous candle, then it most probably fake breakout. ಇವಾಗ ಎಷ್ಟೋ ಜನ ಬ್ರೇಕ್ ಡೌನ್ ಟ್ರೇಡರ್ಸ್ ಇರ್ತಾರೆ, ಅವರೆಲ್ಲ ಏನಾಯಿತು ಅಂದರೆ ವಾಲ್ಯೂಮ್ನ ನೋಡೋಕ್ಕೆ ಎಲ್ಲ ಒಂದು ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಝೋನ್ ಅಥವಾ ಅದೊಂದು ಲೈನ್ ಕ್ರಾಸ್ ರೆಸಿಸ್ಟೆನ್ಸ್ ಕ್ರಾಸ್ ಆಗಿದ ತಕ್ಷಣ ಬೈ ಅಥವಾ ಸೆಲ್ ಮಾಡೋದು, ಸಪೋರ್ಟ್ ಬ್ರೇಕ್ ಆಗಿದ ತಕ್ಷಣ ಬೈ ಅಥವಾ ಸೆಲ್ ಮಾಡೋದು ಮಾಡ್ತಾರಲ್ಲ, ಅದೆಲ್ಲ ಏನು ಅಂದರೆ ಅಲ್ಲಿ ವಾಲ್ಯೂಮ್ ಕಡಿಮೆ ಇದ್ದಾಗ ಅಕಸ್ಮಾತ್ ಆ ರೆಸಿಸ್ಟೆನ್ಸ್ ಅಥವಾ ಸಪೋರ್ಟು ಬ್ರೇಕ್ ಆದರೆ ಇಟ್ಸ್ ಮೋಸ್ಟ್ ಪ್ರಾಬಬ್ಲಿ, ಮೀನ್ಸ್ ಪ್ರಾಬಬ್ಲಿ ಅಂತ ಹೇಳ್ತಾ ಇದ್ದೀನಿ, 100% ಅಂತ ಹೇಳ್ತಾರೆ, ಮೋಸ್ಟ್ ಪ್ರಾಬಬ್ಲಿ ಅದು ಫೇಕ್ ಬ್ರೇಕ್ಔಟ್ ಆಗಿರುತ್ತೆ. ಹೇಳಿದ್ದೀನಿ ನೋಡಿ, ಇವಾಗ ಇಲ್ಲಿದೆ ನೋಡಿ, ಹ್ಯಾಪನ್ಸ್ ವಿತ್ ಬಿಗ್ ವಾಲ್ಯೂಮ್ ದೆನ್ ಇಟ್ಸ್ ರಿಯಲ್ ಬ್ರೇಕ್ಔಟ್. ಯಾವುದೇ ಥರ ರೆಸಿಸ್ಟೆನ್ಸ್ ಆಗಲಿ ಸಪೋರ್ಟ್ ಆಗಲಿ ಒಂದು ಬಿಗ್ ವಾಲ್ಯೂಮು ಅಲ್ಲಿ ಬ್ರೇಕ್ಔಟ್ ಆಗಬೇಕು, ದೆನ್ ಬಿಗ್ ಕ್ಯಾಂಡಲ್ ಕೂಡ ಮೀನ್ಸ್ ಬಿಗ್ ಪ್ರೈಸ್ ಮೂವ್ಮೆಂಟ್ ಕೂಡ ಇರಬೇಕು, ದೆನ್ ಇಟ್ ವಿಲ್ ಬಿ ರಿಯಲ್ ಬ್ರೇಕ್ಔಟ್. ಇಫ್ ದ ಬ್ರೇಕಿಂಗ್ ಕ್ಯಾಂಡಲ್ ವಾಲ್ಯೂಮ್ ಈಸ್ ಲೋ ಕಂಪೇರ್ಡ್ ಟು ಪ್ರೀವಿಯಸ್ ಕ್ಯಾಂಡಲ್ಸ್, ಮೀನ್ಸ್ ಆ ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಬ್ರೇಕ್ ಆಗೋ ಕ್ಯಾಂಡಲ್ಲು ಸ್ವಲ್ಪ
ಕಡಿಮೆ ಇದೆ. ಲೈಕ್ ಕಡಿಮೆ ಅಂದರೆ ಲೈಕ್ ವೆನ್ ಇಟ್ಸ್ ಕಂಪೇರ್ಡ್ ಟು ದಿ ಪ್ರೀವಿಯಸ್ ಕ್ಯಾಂಡಲ್ಸ್ ದೆನ್ ಇಟ್ಸ್ ಮೋಸ್ಟ್ ಪ್ರಾಬಬ್ಲಿ ಬ್ರೇಕ್ಔಟ್. ಆ ಥರ ಕಂಪೇರ್ ಮಾಡಿದಾಗ ಬ್ರೇಕಿಂಗ್ ಆಗೋ ಕ್ಯಾಂಡಲ್ ವಾಲ್ಯೂಮ್ದು ಇನ್ಕ್ರೀಸ್ ಆಗಬೇಕು. ಯಾಕೆಂದರೆ ಅಲ್ಲಿ ನಂಬರ್ ಆಫ್ ಟ್ರಾನ್ಸಾಕ್ಷನ್ ಜಾಸ್ತಿ ಆಗುತ್ತೆ. ದೆನ್ ಮೋಸ್ಟ್ ಆಫ್ ದಿ ಟ್ರೇಡರ್ಸ್ ಬಯಸ್ ಕೂಡ ಬ್ರೇಕ್ ಆಗೋ ಕಡೆನೇ ಇರುತ್ತೆ. ಅಕಸ್ಮಾತ್ ಏನಾದ್ರು ವಾಲ್ಯೂಮ್ ಜಾಸ್ತಿ ಆಗಲಿಲ್ಲ ಅಂದರೆ ದೆನ್ ಇಟ್ಸ್ ಮೋಸ್ಟ್ ಪ್ರಾಬಬ್ಲಿ ಫೇಕ್ ಬ್ರೇಕ್ಔಟ್ ಆಗಿರುತ್ತೆ. ಸ್ಕೆನಾರಿಯೋಸ್ ಹೆಂಗೆ ಇರುತ್ತೆ ಅಂದರೆ, ಇಫ್ ದ ವಾಲ್ಯೂಮ್ ಇನ್ಕ್ರೀಸಸ್ ದಟ್ ಶುಡ್ ಬಿ ಎ ಬಿಗ್ ಪ್ರೈಸ್ ಮೂವ್ಮೆಂಟ್. ಮೀನ್ಸ್ ಇವಾಗ ವಾಲ್ಯೂಮ್ ಒಂದು ಮಾತ್ರ ಜಾಸ್ತಿ ಆಗಿಬಿಟ್ಟು ಪ್ರೈಸ್ ಮಾತ್ರ ಸ್ವಲ್ಪ ಸಣ್ಣದಾಗಿ, ಮೀನ್ಸ್ ನಾಟ್ ಎ ಬಿಗ್ ಪ್ರೈಸ್ ಮೂವ್ಮೆಂಟ್ ಆದರೆ ಅಲ್ಲಿ ಹೆಂಗೆ ಗೊತ್ತಾ, ಇಂಡಿಸಿಷನ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಯಾಕೆಂದರೆ ವಾಲ್ಯೂಮು ಜಾಸ್ತಿ ಆಗ್ತಾ ಇದೆ ಲೈಕ್, ಬಟ್ ಪ್ರೈಸ್ ಮೂವ್ಮೆಂಟ್ ಮಾತ್ರ ಯಾವುದೇ ಥರ ಅಷ್ಟೊಂದು ಕೊಡ್ತಾ ಇಲ್ಲ. ಹಿಂದೆಗಡೆ ಕ್ಯಾಂಡಲ್ ನೋಡಿದ್ರೆ ವಾಲ್ಯೂಮ್ ಕಡಿಮೆ ಇದೆ, ಬಟ್ ಪ್ರೈಸ್ ಮೂವ್ಮೆಂಟ್ ಕ್ಯಾಂಡಲ್ ನೋಡಿದ್ರೆ ದೊಡ್ಡದಿದೆ. ಬಟ್ ಇಲ್ಲಿ ವಾಲ್ಯೂಮ್ ಜಾಸ್ತಿ ಆಗ್ತಿದೆ ಪ್ರೀವಿಯಸ್ಗಿಂತ, ಬಟ್ ಪ್ರೀವಿಯಸ್ ಕ್ಯಾಂಡಲ್ಗಿಂತ ಕಡಿಮೆ ಆಗ್ತಾ ಇದೆ. ಅವಾಗ ಏನಂತ ಅಂದ್ಕೊಬೋದು ಅಂದರೆ ಅಲ್ಲಿ ಇಂಡಿಸಿಷನ್ ಜಾಸ್ತಿ ಇದೆ. ಮೀನ್ಸ್ ಒಬ್ಬ ಬೈಯರು ಮತ್ತು ಸೆಲ್ಲರು ಜಾಸ್ತಿ ಟ್ರಾನ್ಸಾಕ್ಷನ್ ಆಗ್ತಿದೆ, ಬಟ್ ಯಾವುದೇ ಥರ ಹೈ ಡಿಮ್ಯಾಂಡ್ ಅಥವಾ ಹೈ ಸಪ್ಲೈ ಕ್ರಿಯೇಟ್ ಆಗ್ತಾ ಇಲ್ಲ, ಈಕ್ವಿಲಿಬ್ರಿಯಮ್ ಆಗಿದೆ ಅಂತ ಅರ್ಥ ಮಾಡ್ಕೊಬೋದು. ಅದನ್ನು ಐಡೆಂಟಿಫೈ ಮಾಡೋದು ಹೆಂಗೆ ಅಂದರೆ, ವಾಲ್ಯೂಮ್ ಇನ್ಕ್ರೀಸ್ ಆಗಿದ ತಕ್ಷಣವೇ ಕ್ಯಾಂಡಲ್ ಪ್ರೈಸ್ ಮೂವ್ಮೆಂಟ್ ಕೂಡ ದೊಡ್ಡದಾದರೆ ದೆನ್ ಇಟ್ ವಿಲ್ ಬಿ ನಮ್ಮ ಪ್ರಾಬಬಿಲಿಟಿ ಇನ್ನೂ ಜಾಸ್ತಿ ಆಗುತ್ತೆ ಇದಕ್ಕೆ ಬ್ರೇಕ್ ಡೌನ್ ರೆಸಿಸ್ಟೆನ್ಸ್. ನಾನು ಇಲ್ಲಿ ಬರೀ ವಾಲ್ಯೂಮ್ ಜಾಸ್ತಿ ಆದರೆ ಅಂತ ಹೇಳಿದೆ, ಬಟ್ ಅದು ಇಲ್ಲೇನು ಹೇಳಿದ್ದೀನಿ, ಪ್ರೈಸ್ ಮೂವ್ಮೆಂಟ್ ಕೂಡ ಜಾಸ್ತಿ ಆಗಬೇಕು. ಆ ಬ್ರೇಕಿಂಗ್ ಆಫ್ ರೆಸಿಸ್ಟೆನ್ಸ್ ಆರ್ ಸಪೋರ್ಟ್ ಆದಾಗ ದೆನ್ ನಮ್ಮ ಪ್ರಾಬಬಿಲಿಟಿ ಜಾಸ್ತಿ ಆಗುತ್ತೆ. ಇದನ್ನ ಲೈವ್ ಅಲ್ಲಿ ನೋಡೋಣ, ತೋರಿಸ್ತೀನಿ ಒಂದು ನಿಮಿಷ. ವಾಲ್ಯೂಮ್ ಅಂತ ಏನು ಅಂತ ಅರ್ಥ ಆಯಿತು. ದೆನ್ ವಾಲ್ಯೂಮ್ ನೋಡೋಕ್ಕೆ ಕ್ಯಾಂಡಲ್ಸ್ ಎಲ್ಲ ತೋರಿಸ್ತೀನಿ ಒಂದು ನಿಮಿಷ. ನಿಮಗೆ ವಾಲ್ಯೂಮ್ ಇಂಡಿಕೇಟರ್ ಹಾಕಬೇಕು ಅಂದರೆ ಇಲ್ಲಿ ಹೋಗ್ಬಿಟ್ಟು ವಾಲ್ಯೂಮ್ ಅಂತ ಹಾಕಿ, ಇಲ್ಲಿ ಬರುತ್ತೆ. ನನಗೆ ಫೇವ್ರೇಟ್ ಡಿಸ್ಕ್ ಹಾಕೊಂಡಿದ್ದೀನಿ, ಇಲ್ಲವೇ ಇರುತ್ತೆ. ವಾಲ್ಯೂಮ್ ಹಾಕೊಂಡೆ, ದೆನ್ ಇದರಲ್ಲಿ ಬರೋ ಟ್ರೇಡಿಂಗ್ ವ್ಯೂನಲ್ಲಿ ಬರೋ ವಾಲ್ಯೂಮು ಯಾವುದೇ ಥರ ಅಕ್ಯುರೇಟ್ ಅಲ್ಲ. ಮೇನ್ ಥಿಂಗ್, ಲೈಕ್ ಇಂಡಿಯನ್ ಮಾರ್ಕೆಟಲ್ಲಾದರೆ ಒಂದು ಸೆಬಿ ಒಂದು ಆಥರೈಸ್ಡ್ ಇನ್ಸ್ಟಿಟ್ಯೂಷನ್ ಆಗಿ ವರ್ಕ್ ಮಾಡೋದೆ, ದೆನ್ ಎಲ್ಲ ವಾಲ್ಯೂಮ್ಸ್ ಕೂಡ ಅಲ್ಲಿ ರೆಕಾರ್ಡ್ ಆಗುತ್ತೆ. ಬಟ್ ಫಾರೆಕ್ಸ್ ಮಾರ್ಕೆಟಲ್ಲಿ ಯಾವುದೇ ಥರ ಸೆಬಿ ಥರ ಒಂದು ಕಂಟ್ರೋಲರ್ ಇಲ್ಲ, ದೆನ್ ಒಂದು ಅಥಾರಿಟಿ ಇಲ್ವಲ್ಲ, ಅದರಿಂದ ಇಲ್ಲೇನು ತೋರಿಸುತ್ತೆ ಇದೆಲ್ಲ ಆ ಬ್ರೋಕರಲ್ಲಿ ನಡೆಯೋ ಟ್ರಾನ್ಸಾಕ್ಷನ್ ಮೇಲೆ ವಾಲ್ಯೂಮ್ ತೋರಿಸುತ್ತೆ. ಲೈಕ್ ನಾನು ಇವಾಗ ಒನ್ ಹಾಕೊಂಡಿದ್ದೀನಿ ಟ್ರೇಡಿಂಗ್ನಲ್ಲಿ, ಅದರಿಂದ ಅದು ತೋರಿಸುತ್ತೆ. ಒನ್ ಅವೆಲ್ಲ ಅಂದ್ರೆ ಏನು ಅಂತ ಹಿಂಗೆ ಬರ್ತಾ ಬೇಕು ಅಂದರೆ ನೋಡಿ, ಇಲ್ಲಿ ಇವಾಗ ಯೂರೋ UGBP ಅಂತ ಹೊಡೆದೆ. ನಾವು ಟಿಕ್ ಮಿಲ್, ಒನಡಾ, FXCM, 4XM, ಕಾರ್ಲೆಕ್, IC ಇವೆಲ್ಲ ಬರ್ತವೆ ಬ್ರೋಕರ್ಸು. ಇದೆಲ್ಲ ಆ ಬ್ರೋಕರಲ್ಲಿ ಆಗೋ ಟ್ರಾನ್ಸಾಕ್ಷನ್ಸ್ ಮಾತ್ರ, ಇದು ನಾಟ್ ಆ್ಯಂಡ್ ಓವರ್ ಆಗೋ ಟ್ರಾನ್ಸಾಕ್ಷನ್ಸ್ ಅಲ್ಲ. ಯಾಕೆಂದರೆ ಯಾವುದೇ ಥರ ಒಂದು ಆಥರೈಸ್ಡ್ ಅಥಾರಿಟಿ ಇಲ್ಲ ಇದಕ್ಕೆ, ಅದರಿಂದ ಇದೇನು ವಾಲ್ಯೂಮ್ಸ್ ತೋರಿಸುತ್ತೆ ಇದು ಅಕ್ಯುರೇಟ್ ಆ್ಯಂಡ್ ಪಕ್ಕ ಅಲ್ಲ. ಯಾಕೆಂದರೆ ಇದು ಒಬ್ಬ ಬ್ರೋಕರಲ್ಲಾಗೋ ಟ್ರಾನ್ಸಾಕ್ಷನ್ ಮೇಲ್ಗಡೆ ತೋರಿಸುತ್ತೆ. ಏನು ನಿಮಗೆ ವಾಲ್ಯೂಮ್ ನೋಡಿಲಿ, ಎಕ್ಸಾಂಪಲ್ ನಾನು ನೈಟ್ ಒಂದು ಟ್ರೇಡ್ ತೊಗೊಂಡಿದ್ದೆ, ಒಂದು ನಿಮಿಷ ಹೇಳ್ತೀನಿ. ಇಲ್ಲಿದೆ ನೋಡಿ. ನಿಮಗೆ ಪಕ್ಕ ಎಕ್ಸಾಂಪಲ್ ಅಂದರೆ ಇದು ಚೆನ್ನಾಗಿರುತ್ತೆ ನೋಡಿ, ಹೇಳ್ತೀನಿ. ಬೇಕು ಅಂದರೆ ಇಲ್ಲಿ ಲಿಕ್ವಿಡಿಟಿ ಸ್ವೀಪ್ ಆಗಿದೆ, ದೆನ್ ಇಲ್ಲಿ 5 ಮಿನಿಟಲ್ಲಿ ಹೇಳ್ತೀನಿ ಮೊದಲು. ಇಲ್ಲಿ ಲಿಕ್ವಿಡಿಟಿ ಸ್ವೀಪ್ ಆಗಿದೆ, ಇಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಕೊಟ್ಟಿದೆ, ದೆನ್ ಇಲ್ಲಿ ಫಿಬ್ ಲೆವೆಲ್ಗೂ ಬಂದಿದೆ ಪ್ರೈಸು. ಮೀನ್ಸ್ ಡಿಮ್ಯಾಂಡ್ ಸಪ್ಲೈ ಝೋನ್ವರೆಗೂ ಇಲ್ಲಿ ಬಂದಿದೆ. ಇಲ್ಲಿ ಅರ್ಥ ಆಯ್ತಾ? ಇವಾಗ ಅಲ್ಲಿಗೆ ಹೋಗ್ತೀನಿ ನಾನು, ಒಂದು ಬಾಕ್ಸ್ ಹಾಕ್ಕೊತೀನಿ. ನನ್ನ ಎಂಟ್ರಿ ಇರೋದು 1 ಮಿನಿಟಲ್ಲಿ ಫಾರ್ ಗೋಲ್ಡ್ ಓನ್ಲಿ. ನೋಡಿ ಇಲ್ಲಿ ಇದು ನಮಗೆ ಇಲ್ಲಿ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗ್ತಾ ಇದೆ. ಮೀನ್ಸ್ ಇದು 1 ಮಿನಿಟಲ್ಲಿ ರೆಸಿಸ್ಟೆನ್ಸ್. ಇದು ಮೀನ್ಸ್ ಪ್ರೈಸು ಇಲ್ಲಿ ಬಂದ್ಬಿಟ್ಟು ಇಲ್ಲಿ ವಾಪಸ್ ಹೋಗಿದೆ. ಇಲ್ಲಿರೋದೊಂದು ಒಂದು ದೊಡ್ಡ ರೆಸಿಸ್ಟೆನ್ಸ್ ಅಂದರೆ ಇಲ್ಲಿದು ಮೋಸ್ಟ್ ಪ್ರಾಬಬ್ಲಿ ಇರೋದೇ ಅದು. ಮೀನ್ಸ್ ಇಲ್ಲಿ ಕ್ಯಾಂಡಲ್ ಇಲ್ಲಿ ಹೋಗಿ ಬಂದು ಕೆಳಗಡೆ ಬಂದಿದೆ. ಮೀನ್ಸ್
ಇದು ರೆಸಿಸ್ಟೆನ್ಸ್ ಆಗುತ್ತೆ. ಇಲ್ಲಿಂದ ನಾನು ರೆಸಿಸ್ಟೆನ್ಸ್ನ ಮಾರ್ಕ್ ಮಾಡಿದೆ. ಇಲ್ಲಿ ನೋಡಿ, ದೆನ್ ಇಲ್ಲಿ ಬಂದುಬಿಟ್ರೆ ಇಲ್ಲಿ ನೋಡಿ ನಾನು ಹೇಳಿದ್ನಲ್ಲ, ವೆನ್ ಕಂಪೇರ್ ಟು ಪ್ರೀವಿಯಸ್ ಕ್ಯಾಂಡಲ್ ವಾಲ್ಯೂಮ್ ಜಾಸ್ತಿ ಆಗಿರ್ಬೇಕು. ನೋಡಿ ಇಲ್ಲಿ ಕ್ಯಾಂಡಲ್ ಇಲ್ಲಿ ಕೆಳಗಡೆ ನೋಡಿ, ಇಲ್ಲಿ ವಾಲ್ಯೂಮ್ ನೋಡಿ ಇವೆರಡರಲ್ಲೂ ಕಡಿಮೆ ಆಗಿದೆ, ದೆನ್ ಇದರಲ್ಲೂ ಕಡಿಮೆ. ದೆನ್ ಈ ಕ್ಯಾಂಡಲಲ್ಲಿ ಲೈಕ್ 55 ಮೀನ್ಸ್ ಆಲ್ಮೋಸ್ಟ್ 1255 ಅನಿಸುತ್ತೆ. 1255 ಅಲ್ಲಿ ಮೀನ್ಸ್ 055 ಅಂದರೆ 1255 ಅಂತ ನೀವು ಕನ್ಸಿಡರ್ ಮಾಡ್ಕೊಬೋದು ಟೈಮಿಂಗ್ಸು. ಅಲ್ಲಿ ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಆಯಿತು. ದೆನ್ ಇಲ್ಲಿ ಸೆಕೆಂಡ್ 1256ಗೆ ಬಂದರೆ 0056ಗೆ ಬಂದರೆ ಇಲ್ಲಿ ವಾಲ್ಯೂಮ್ ಕೂಡ ಜಾಸ್ತಿ ಆಯಿತು. ದೆನ್ ಕ್ಯಾಂಡಲ್ ಪ್ರೈಸ್ ಮೂವ್ಮೆಂಟ್ ಕೂಡ ಜಾಸ್ತಿ ಆಯಿತು. ನಾನು ಮೊದಲು ಹೇಳಿದ್ನಲ್ಲ, ಓನ್ಲಿ ವಾಲ್ಯೂಮ್ ಜಾಸ್ತಿ ಆದರೆ ಮಾತ್ರ ಅದನ್ನು ನಾವು ಪ್ರೈಸ್ನ ಮೂವ್ಮೆಂಟ್ ಕೊಡ್ತಾ ಇದೆ ಅಂತ ಹೇಳ್ಬಾರ್ದು. ವಾಲ್ಯೂಮ್ ಜೊತೆಯಲ್ಲಿ ಪ್ರೈಸ್ ಮೂವ್ಮೆಂಟ್ ಕೂಡ ಈ ಥರ ದೊಡ್ಡದಾಗಿ ಕ್ಯಾಂಡಲ್ ಮೂವ್ಮೆಂಟ್ ಕೊಡ್ಬೇಕು ಪ್ರೈಸ್, ಅವಾಗ ಮಾತ್ರ ನಾವು ಅದನ್ನು ಒಳ್ಳೆ ಮೂವ್ಮೆಂಟ್ ಅಂತ ತೊಗೊಬೋದು. ದೆನ್ ಅವಾಗ ನಾನು ಎಂಟ್ರಿ ಆಯಿತು, ಲೈಕ್ ರೆಸಿಸ್ಟೆನ್ಸ್ ಬರೆಯೋಕ್ಕಾಗ್ತಾ ಇದೆ, ದೆನ್ ವಾಲ್ಯೂಮ್ ಕೂಡ ಜಾಸ್ತಿ ಆಗ್ತಿದೆ, ದೆನ್ ಪ್ರೈಸ್ ಮೂವ್ಮೆಂಟ್ ಕೂಡ ಜಾಸ್ತಿ ಆಗ್ತಿದೆ, ದೆನ್ 100 ಡನ್ ಆಯಿತು. ಈ ಥರ ನೀವು ಅನಲೈಸ್ ಮಾಡಬೇಕು. ಮೀನ್ಸ್ ನೀವು ಕುತ್ಕೊಂಡು ನೀವು ಸ್ವಂತವಾಗಿ ಬ್ಯಾಕ್ ಟೆಸ್ಟ್ ಮಾಡೋವರೆಗೂ ನಾನು ನಿಮ್ಗೆ ಎಷ್ಟು ಹೇಳಿದ್ರು ನಿಮ್ಗೆ ಅರ್ಥ ಆಗಲ್ಲ. ಏಕೆಂದರೆ ಟ್ರೇಡಿಂಗ್ನ ಯಾರು ಬೇಕಾದ್ರೂ ಹೇಳ್ಕೊಡ್ತಾರೆ, ಬಟ್ ಟ್ರೇಡರ್ ಆಗೋದು ಬಿಡೋದು ನಿಮಗೆ. ಯಾಕೆಂದರೆ ಇದೆಲ್ಲ ನಿಮ್ಮ ಸೈಕಾಲಜಿ, ನಿಮ್ಮ ಲೈಕ್ ನಿಮ್ಮ ಮೈಂಡ್ ಸೆಟ್ಟು, ನಿಮ್ಮ ಪೇಷನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾರು ಬೇಕಾದ್ರೂ ಟ್ರೇಡಿಂಗ್ನ ಹೇಳ್ಕೊಡ್ಬೋದು, ಟ್ರೇಡಿಂಗ್ ಮಾಡದೇ ಇರೋನು ಕೂಡ ನಿಮ್ಗೆ ಟ್ರೇಡಿಂಗ್ ಹೇಳ್ಕೊಡ್ಬೋದು. ದೆನ್ ನಾವು ಅವ್ರನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಅವನಿಗೆ ಪಕ್ಕ 100% ನಾಲೆಡ್ಜ್ ಇರುತ್ತೆ. ದೆನ್ ಅವನಿಗೆ ಆ ಟ್ರೇಡ್ ಮಾಡೋ ಶಕ್ತಿ ಇರಲ್ಲ, ಲೈಕ್ ಅವನ ಹತ್ರ ಅಷ್ಟು ಪೇಷನ್ಸ್ ಇರಲ್ಲ, ದೆನ್ ಅಷ್ಟು ಅವನಿಗೆ ಅದೊಂದು ಸ್ಟ್ರಾಂಗ್ ಮೈಂಡ್ ಸೆಟ್ ಇರಲ್ಲ, ಅವನ ಆ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ, ಅದರಿಂದ ಫೇಲ್ ಆಗ್ತಾನೆ. ಅದರಿಂದ ನಾನು ಹೇಳೋಕ್ಕಾಗೋದು ಇಷ್ಟೇ, ಮೀನ್ಸ್ ವಾಲ್ಯೂಮ್ನ ನೀವು ಜಸ್ಟ್ ಏನು ಲೈಕ್ ನಾಲೆಡ್ಜ್ ಆಗಾದರೂ ತೊಗೊಬೋದು. ದೆನ್ ನಾನೇನು ಹೇಳ್ತಿಲ್ಲ ಲೈಕ್ ವಾಲ್ಯೂಮ್ ಇಟ್ಕೊಂಡೆ ನಾವು ಟ್ರೇಡ್ ಮಾಡಬೇಕು ಅಂತ ಏನಿಲ್ಲ, ಇದೊಂದು ನಾಲೆಡ್ಜಾಗಿ ನೀವು ತೊಗೊಬೋದು. ವಾಲ್ಯೂಮ್ ಇಲ್ದಲೇ ಕೂಡ, ವಾಲ್ಯೂಮ್ನ ನೋಡ್ದಲೇ ಕೂಡ ಎಷ್ಟೋ ಜನ ಟ್ರೇಡರ್ಸ್ ಟ್ರೇಡ್ ಮಾಡ್ತಾರೆ. ಬಟ್ ಒನ್ ಥಿಂಗ್ ಈಸ್ ಲೈಕ್ ನನಗೆ ಮೀನ್ಸ್ ನನ್ನ ಹಿಡಿದು ನಾನು ಆ್ಯಸ್ ಎ ಬಿಗಿನಂಗಿಂದ ನಾನು ವಾಲ್ಯೂಮ್ನ ಅಬ್ಸರ್ವ್ ಮಾಡ್ಕೊಂಡು ಬಂದಿರೋದ್ರಿಂದ ನಾನು ವಾಲ್ಯೂಮ್ ಮೇಲೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡ್ತೀನಿ ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ಪರ್ಸ್ನಲ್ ಅವ್ರಿಗೆಲ್ಲ ಬಿಟ್ಟಿದ್ದು, ಲೈಕ್ ಅವ್ರು ಇದನ್ನ ಯೂಸ್ ಮಾಡ್ಕೊಬೋದು, ಬಿಡ್ಬೋದು ಆ ಥರ. ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಐ ವಿಲ್ ರಿಪ್ಲೈ. ಥ್ಯಾಂಕ್ಸ್.